ಸ್ನೇಹಿತರೆ, ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟ್ 2 ವಿಡಿಯೋ ನಾನು ಇವತ್ತು ಮಾಡ್ತಾ ಇದ್ದೀನಿ. ಏನಪ್ಪಾ ಇದೇನು ಗಿಫ್ಟ್ ಪಾರ್ಟ್ 2 ನಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ನಾನು ಗಿಫ್ಟ್ ಓಪನಿಂಗ್ ಅಂತೇಳಿ ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ಸ್ಪೆಷಲ್ ಇರ್ಬೋದು ಗಿಫ್ಟ್ ಓಪನಿಂಗ್ ಅಂತೇಳಿ ಕೇಳ್ಬೋದು. ಸೊ ಏನಂತೇಳಿ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಮಧ್ಯರಾತ್ರಿ 2 ಗಂಟೆ ಆಗಿದೆ. ನನ್ನ ಮಗಳು ಬಲೂನ್ಸ್ ಅಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ನಾವು ಗಿಫ್ಟ್ ಓಪನ್ ಮಾಡ್ತಾ ಇದೀವಿ. ನಮ್ಮ ಮನೆಯಲ್ಲಿ ನನ್ನ ಮಗಳು ಬಲೂನ್ಸ್ ಅಲ್ಲಿ ಆಟ ಆಡ್ತಾ ಇದ್ಲು. ತುಂಬಾನೇ ಖುಷಿಯಾಗಿ ಆಟ ಆಡ್ತಾ ಇದ್ಲು. ಮಧ್ಯದಲ್ಲಿ ಬಂದು ಸ್ವಲ್ಪ ನಮಗೂ ಟಾರ್ಚರ್ ಕೊಡ್ತಾ ಇದ್ಲು. ಇನ್ನ ಗಿಫ್ಟ್ ಅಂತ ಬಂದಾಗ ಏನ್ ಗಿಫ್ಟ್ ಕೊಟ್ಟಿದೀನಿ ಅನ್ನೋದು ನಮ್ಮ ಮನೆಯವ್ರಿಗೂ ಸಹ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು, ಏನ್ ಕೊಡ್ತಾಳೆ ಅಂತಂತೇಳಿ. ನಮ್ಮನೇಲಿ ಸೊ ಇಲ್ಲಿ ನಾನು ಮೊದಲನೇ ಗಿಫ್ಟ್ ಏನಪ್ಪಾ ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಶಾರದಾ ವಿಗ್ರಹನ ಅಂದ್ರೆ ಸರಸ್ವತಿ ವಿಗ್ರಹನ ಕೊಡ್ತಾ ಇದ್ದೀನಿ. ಯಾಕಪ್ಪಾ ಅಂದ್ರೆ ನಮ್ಮನೇಲಿ ನಾವು ಟ್ಯೂಷನ್ ಮಾಡೋದ್ರ ಕಾರಣ ನಮಗೆ ಒಂದು ಸರಸ್ವತಿ ವಿಗ್ರಹ ಬೇಕಿತ್ತು. ಹಾಗಾಗಿ ಸೊ ನಮ್ಮನೇಲಿ ಒಂದು ಸರಸ್ವತಿ ವಿಗ್ರಹ ಇರ್ಲಿ ಅಂತೇಳಿ ನಮ್ಮನೆಯವ್ರು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ರು ಸರಸ್ವತಿ ವಿಗ್ರಹನ ತರಬೇಕು ಅಂತ. ಹಾಗಾಗಿ ನನ್ನ ಮೊದಲನೇ ಗಿಫ್ಟ್ ಸರಸ್ವತಿ. ತುಂಬಾ ಅಂದ್ರೆ ತುಂಬಾ ಖುಷಿ ಆದ್ರು. ಸೊ ನಾನೇನ್ ಅನ್ಕೊಂಡಿದ್ದೆ ಅದನ್ನ ನೀನು ತಗೊಂಡ್ಬಂದಿದ್ಯಾ ಅಂತೇಳಿ ತುಂಬಾ ಖುಷಿ ಆದ್ರು. ಇನ್ನ ಎರಡನೇದು ಏನಪ್ಪಾ ಗಿಫ್ಟ್ ಅಂತಂತೇಳಿ, ಸೊ ಪ್ರತಿಯೊಂದು ಗಿಫ್ಟ್ ನ ಓಪನ್ ಮಾಡ್ಬೇಕಾದ್ರೂ ನಾನೊಂದು ಥಾಟ್ಸ್ ನ ಬರ್ದಿದ್ದೆ, ಅದನ್ನ ಓದಿ ಅವರು ಓಪನ್ ಮಾಡ್ಬೇಕಿತ್ತು. ಎರಡನೆಯದು ಶ್ರೀ ಗುರು ರಾಯರು. ಅಂದ್ರೆ ಗುರು ರಾಯರ್ನ ನಾನು ಏನಕ್ಕಪ್ಪ ಅಂದ್ರೆ ನಮ್ಮನೆಯವರು ಅಂದ್ರೆ ತುಂಬಾನೇ ಇಷ್ಟಪಡುವಂತದ್ದು ರಾಯರು. ಪ್ರತಿ ಸರಿ ಅಂದ್ಕೊಳ್ತಾ ಇದ್ರು ಒಂದು ವಿಗ್ರಹ ತರಬೇಕು ರಾಯರದುವೆ, ನಮ್ಮನೇಲಿ ಇಲ್ಲ ಅಂತೇಳಿ. ಫೋಟೋಸ್ ಇದಾವೆ ಆದ್ರೆ ವಿಗ್ರಹ ಇರ್ಲಿಲ್ಲ. ಹಾಗಾಗಿ ನಾನು ನಮ್ಮ ಮನೆಯವರಿಗೆ ಎರಡನೇ ಗಿಫ್ಟ್ ಗುರು ರಾಯರು. ಅಂದ್ರೆ ನಮ್ಮ ಮನೆಗೆ ಎರಡನೇ ಗಿಫ್ಟ್ ಆಗಿ ಬಂದಿರೋದು ಗುರು ರಾಯರು. ನಮ್ಮ ಮನೆಯವ್ರ ಬರ್ತ್ಡೇ ಪ್ರೆಸೆಂಟೇಶನ್ ಕೊಟ್ಟಿರೋದು ನನ್ನ ಎರಡನೇ ಗಿಫ್ಟ್ ರಾಯರು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ರು ರಾಯರ್ನ ವಿಗ್ರಹ ನೋಡಿ. ಸೊ ನನ್ಗೆ ಪ್ರತಿಯೊಂದು ಗಿಫ್ಟ್ ಓಪನ್ ಮಾಡ್ಬೇಕಾದ್ರು ನಮ್ಮ ಮನೆಯವರಿಗೆ ಆ ಥಾಟ್ಸ್ ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ರು. ಯಾಕಪ್ಪಾ ಅಂದ್ರೆ ನಾವ್ ಇಷ್ಟು ವರ್ಷ ಬೆಳೆಸ್ಕೊಂಡ್ ಬಂದಿರೋಂತಹ ಅಂದ್ರೆ ನಡ್ಕೊಂಡ್ ಬಂದಿರೋಂತಹ ದಾರಿ ಏನಿದೆ ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ನಾವ್ ಬರ್ದಿರೋ ಸೆಂಟೆನ್ಸ್ ಅಲ್ಲಿ ಎಲ್ಲ ಓದಿ ಅವರು ತುಂಬಾ ಖುಷಿ ಪಡ್ತಾ ಇದ್ರು. ಹಾಗಾಗಿ ಇನ್ನ ಮೂರನೇ ಗಿಫ್ಟ್ ಏನಪ್ಪಾ ಅಂತಂದ್ರೆ ವೆರಿ ಎಕ್ಸೈಟಿಂಗ್. ಸೊ ನಮ್ಮ ಮನೆಯವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇನ್ವಿಟೇಷನ್ ಕಾರ್ಡ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಅವರ ತಂದೆ ತಾಯಿ ಅಂದ್ರೆ ನಮ್ಮ ಅತ್ತೆ ಮಾವನ ಇನ್ವಿಟೇಷನ್ ಕಾರ್ಡು ಒಂದೇ ಒಂದಿತ್ತು ಅಂತೇಳಿ ಜೋಪಾನವಾಗಿ ತೆಗ್ದಿಟ್ಟಿದ್ರು. ಸೊ ನಾನು ಬೇರೆ ಕಡೆ ಎಲ್ಲ ಇಟ್ರೆ ಅದು ಹಾಳಾಗೋಗುತ್ತೆ ಅಂತ ಹೇಳಿ ನಾನು ಅದನ್ನ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ. ಹಾಗಾಗಿ ನಮ್ಮ ಮನೆಯವರು ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು. ಪ್ಲಸ್ ಅವರು ಇದೆಲ್ಲ ನಿನ್ಗೆ ಹೇಗ್ ಐಡಿಯಾ ಬಂತು ಅಂತಾನು ಮಧ್ಯದಲ್ಲಿ ಕೇಳ್ತಾ ಇದ್ರು. ಇನ್ನ ನಾಲ್ಕನೇ ಗಿಫ್ಟ್. ಸೊ ನಾಲ್ಕನೇ ಗಿಫ್ಟ್ ಏನಪ್ಪಾ ಅಂತಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಯಾಕಪ್ಪ ಅಂದ್ರೆ ಅದು ಸಹ ಫೋಟೋ ಫ್ರೇಮ್ ಆಗಿತ್ತು. ಬಟ್ ನಾರ್ಮಲ್ ಫೋಟೋ ಫ್ರೇಮ್ ಅಂತ ಅನ್ಕೊಂಡ್ರು ನಮ್ಮ ಮನೆಯವರು. ಆದ್ರೆ ಏನಪ್ಪಾ ಅಂತಂದ್ರೆ, ಸೊ ನನ್ನ ಮಗಳ ಅಕ್ಷರಾಭ್ಯಾಸ ಅಂದ್ರೆ ನನ್ನ ಮಗಳು ಯಾವಾಗ ಫಸ್ಟ್ ಟೈಮ್ ಪೆನ್ ಇಟ್ಕೊಂಡು ಒಂದು ಬುಕ್ಸ್ ಅಲ್ಲಿ ಒಂದು ಡೈರಿಲಿ ಗೀಚಿದ್ಲು ಅಂದ್ರೆ ಅಂದ್ರೆ ಅವಳು ಫಸ್ಟ್ ಪೆನ್ ಇಟ್ಕೊಂಡು ಗೀಚಿದ್ಲಲ್ವಾ, ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಇದು ನನ್ನ ಮಗಳು ಫಸ್ಟ್ ಟೈಮ್ ಬರ್ದಿದ್ದಾಳೆ, ಹಾಗಾಗಿ ನಾನು ಇದನ್ನ ಫೋಟೋ ಫ್ರೇಮ್ ಮಾಡಿಸ್ಬೇಕು ಅಂತೇಳಿ. ಸೊ ಅದ್ರ ಜೊತೆಗೆ ಅವಳ ಹ್ಯಾಂಡ್ ಮಾರ್ಕ್ ನು ಸಹ ನಾನು ಹಾಕಿದ್ದೆ. ಅದು ಸಹ ಅವರೇ ಅಂದ್ಕೊಂಡಿದ್ರು ನಾನು ಇದನ್ನ ಮಾಡಿಸ್ಬೇಕು ಅಂತೇಳಿ. ಬಟ್ ಅವ್ರಿಗೆ ಗೊತ್ತಿಲ್ದಂಗೆ ಅದನ್ನ ನಾನೇ ಮಾಡ್ಸಿ ಅವ್ರಿಗೆ ಅದನ್ನ ಗಿಫ್ಟ್ ಆಗಿ ಕೊಟ್ಟೆ. ಇನ್ನ ಐದನೇದು ಏನಪ್ಪಾ ಅಂತಂತೇಳಿ, ಒಂದು ಕಪ್ ಅಲ್ಲಿ ನಂದು ಮತ್ತೆ ನನ್ನ ಮನೆಯವ್ರದ್ದು ಇಬ್ರು ಸಹ ನನ್ನ ಮಗಳ ಜೊತೆ ಇರುವಂತಹ ಫೋಟೋನ ಒಂದು ಕಪ್ ಅಲ್ಲಿ ನಾನು ಹಾಕ್ಸಿ ಕೊಟ್ಟಿದ್ದು. ಇದು ಐದನೇದು. ಏನಪ್ಪಾ ಇದು ಗಿಫ್ಟ್ ಕೊಡ್ತಾನೆ ಹೋಗ್ತಾ ಇದೀನಿ ಅಂತೇಳಿ ಅನ್ಕೋಬಹುದು. ಸೊ ನಾನು ನನ್ನ ಎಕ್ಸ್ಪೆಕ್ಟೇಷನ್ ಅಂದ್ರೆ ಯುನಿಕ್ ಆಗಿ ಕೊಡ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇದ್ದಿದ್ರಿಂದವ ಪ್ರತಿಯೊಂದು ಗಿಫ್ಟು ಸಹ ಅವ್ರಿಗೆ ರೀಕಾಲ್ ಆಗಂತಂದ್ರೆ ಅವರ ಹಳೇದ್ ನೆನಪುಗಳನ್ನ ಪ್ಲಸ್ ಅವ್ರು ಆ ಖುಷಿಗ್ ತಂದ್ಕೊಡ್ಬೇಕು ಅನ್ನೋ ಒಂದು ಕಾರಣದಿಂದ ಸಹ ನಾನು ಪ್ರತಿಯೊಂದನ್ನು ಸಹ ಗಿಫ್ಟ್ ನ ಚೂಸ್ ಮಾಡಿ ತಗೊಂಬಂದು ಅವ್ರಿಗೆ ಕೊಟ್ಟಿರೋದು. ಇನ್ನ ಅವ್ರಿಗೆ ಡೈರಿ, ಒಂದು ಚಿಕ್ಕ ಡೈರಿ ಬೇಕಪ್ಪಾ ಅಂತ ಕೇಳಿದ್ರು, ಯಾವಾಗ್ಲೋ ಕೇಳಿದ್ರು. ಅದನ್ನೆಲ್ಲ ರೀಕಾಲ್ ಮಾಡ್ಕೊಂಡು ನಾನು ತಗೊಂಬಂದ್ ಕೊಟ್ಟೆ. ಅದಾದ್ಮೇಲೆ ಸಾಕ್ಸ್ ತಂದ್ಕೊಟ್ಟೆ. ಸೊ ಸಾಕ್ಸ್ ಸಹ ಅವ್ರ ನೀಡ್ಸ್ ಏನೇನ್ ಇದೆಯೋ ಕಂಪ್ಲೀಟ್ ನೀಡ್ಸ್ ನಾನು ಅವರಿಗೆ ಫುಲ್ಫಿಲ್ ಮಾಡಿದೀನಿ. ಅದ್ರ ಜೊತೆಗೆ ಒಂದು ಮೊಬೈಲ್ ಕವರ್ ಇರ್ಲಿಲ್ಲ ಅವ್ರ ಹತ್ರ. ಸೊ ಹಾಗಾಗಿ ಅದನ್ನು ಸಹ ನಾನು ಅವ್ರಿಗೆ ತಂದು ಕೊಟ್ಟಿದಿರೋದು. ಇನ್ನ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಪುಲ್ಲೋವರ್. ತುಂಬಾ ಆಸೆ ಪಟ್ಟಿದ್ರು ಈ ಪುಲ್ಲೋವರ್ನ. ಸೊ ನೋಡಿ ಹಾಗೆ ಬಿಟ್ಬಿಟ್ಟು ಬಂದಿದ್ರು. ಸೊ ಹಾಗಾಗಿ ಅದನ್ನು ಸಹ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಇನ್ನ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂತಂದ್ರೆ,
ಮೊಬೈಲ್ ಚಾರ್ಜರು. ಸೊ ಅವ್ರ ಮೊಬೈಲ್ ಚಾರ್ಜರು ಕಂಪ್ಲೀಟ್ ಆಗಿ ಹಾಳಾಗೋಗಿತ್ತು. ಸೊ ತರ್ಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಅದನ್ನ ನಾನೇ ತಂದ್ಕೊಟ್ಟೆ. ಹಾಗಾಗಿ ತುಂಬಾನೇ ಖುಷಿ ಪಟ್ರು. ಸೊ ಮಧ್ಯದಲ್ಲಿ ಅವರಿಗೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನ್ ಏನ್ ತಗೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ನೋ ಇದೆಲ್ಲ ಇವಳೇ ಕೊಡ್ತಾ ಇದ್ರಲ್ಲ ನನಗೆ ಅಂತೇಳಿ ತುಂಬಾನೇ ಖುಷಿ ಪಡ್ತಾ ಇದ್ರು. ಸೊ ಇದನ್ನು ಅಷ್ಟೇ. ಸೊ ಅವ್ರಿಗೆ ಶೂಸ್ ಎಲ್ಲರ ಈಗ ಫಾರ್ಮಲ್ಸ್ ಪ್ಯಾಂಟ್ ಶರ್ಟ್ಗೆ ಹಾಕೊಂಡು ಹೋಗಕ್ಕೆ ಒಂದ್ ಜೊತೆ ಶೂಸ್ ಬೇಕು ಅಂತ ಹೇಳಿದ್ರು. ನೋಡಿ ಹಾಗೆ ಬಿಟ್ಟಿದ್ರು. ಸೊ ತಗೊಂಡ್ಬರ್ಬೇಕು ಅಂತೇಳಿ ತುಂಬಾ ಅನ್ಕೊಳ್ತಾ ಇದ್ರು. ಹಾಗಾಗಿ ಸೊ ನಾನೇ ಹೋಗ್ಬಿಟ್ಟು ಅವ್ರಿಗೋಸ್ಕರ ಒಂದ್ ಜೊತೆ ಶೂಸ್ ನು ಸಹ ತಗೊಂಬಂದೆ. ಪ್ಲಸ್ ಅವ್ರಿಗೆ ಬಾಟಾ ಕಂಪ್ನಿದೇ ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅದನ್ನು ಸಹ ನಾನು ಫುಲ್ಫಿಲ್ ಮಾಡಿದೆ. ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದನ್ನೇ ಆದಷ್ಟು ನಾನು ಫುಲ್ಫಿಲ್ ಮಾಡಕ್ಕೂ ಸಹ ನಾನು ಥಿಂಕ್ ಮಾಡಿದೆ. ಅದ್ರ ಜೊತೆಗೆ ಬಾಟಾ ಸ್ಲಿಪ್ಪರ್ಸ್ ಸಹ ತಗೊಂಬಂದಿದ್ದೆ. ಏನಪ್ಪಾ ಇದು ಕಂಪ್ಲೀಟ್ ಅವ್ರಿಗೆ ಬೇಕಾಗಿರೋ ನೀಡ್ಸ್ ಎಲ್ಲ ಅಂದ್ರೆ ಸ್ಲಿಪ್ಪರ್ಸ್, ಶೂಸ್. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದ್ರೆ ನಮ್ಮನೆಯವರು 24 hours ಅಲ್ಲಿ ಕಂಪ್ಲೀಟ್ ಒಂದು 8 hours ಅಷ್ಟೇ ಅವ್ರಿಗೆ ಅಂತ ಹೇಳಿ ಅವ್ರು ಸ್ಪೆಂಡ್ ಮಾಡೋದು. ಸೊ ಇನ್ ಕಂಪ್ಲೀಟ್ ಎಲ್ಲ ನಮಿಗೋಸ್ಕರನೇ ದುಡಿಯೋದು. ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯಿಂದ ನೈಟ್ 10 ಗಂಟೆ ತನಕ ತುಂಬಾನೇ ಎಫರ್ಟ್ ಆಗ್ತಾರೆ, ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ಅವ್ರಿಗೆ ಅಂತ ಅವ್ರು ಯಾವತ್ತೂ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಅಂತ ಅವ್ರು ಏನು ಆಸೆ ಪಟ್ಟು ತಗೊಳ್ಳೋದಿಲ್ಲ. ಹಾಗಾಗಿ ಅವ್ರ ಆಸೆಗಳೇ ಏನಿದೆಯೋ ಅದನ್ನೆಲ್ಲ ನಾನು ಗಿಫ್ಟ್ ಮೂಲಕ ಕೊಡ್ಬೇಕು ಅಂತಾನೆ ನಾನು ಅವ್ರಿಗೆ ಪ್ರತಿಯೊಂದನ್ನು ಸಹ ನಾನು 1 week ಮುಂಚೆನೆ ಕೇಳ್ಕೊಂಡೆ. ಅಂದ್ರೆ ನಾರ್ಮಲ್ ಆಗಿ ಕೇಳ್ಕೊಂಡೆ ನಾನು ಅವರಿಗೆ ಇದನ್ನೆಲ್ಲ ಗಿಫ್ಟ್ ಪ್ರೆಸೆಂಟೇಶನ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಒಂದು ಬೆಲ್ಟ್ ಇರ್ಲಿಲ್ಲ ಅವರಿಗೆ ಸೀರಿಯಸ್ಲಿ. ಸೊ ಹಾಗಾಗಿ ಕಂಪ್ನಿ ಬೆಲ್ಟೇ ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು. ಹಾಗಾಗಿ ಅವರಿಗೆ ಯಾವ ತರ ಆಸೆ ಪಟ್ಟಿದ್ರು, ಯಾವ ತರ ಕಂಪ್ಲೀಟ್ ಆಗಿ ನನ್ಗೆ ಇದೇ ಕಂಪ್ನಿಲೇ ತಗೋಬೇಕು, ಇದೇ ತರ ತಗೋಬೇಕು ಅಂತ ಆಸೆ ಪಟ್ಟಿದ್ರು. ಅದೇ ತರನೇ ನಾನು ಅವ್ರಿಗೆ ತಂದ್ಕೊಟ್ಟಿರೋದು. ಇನ್ನ ನೆಕ್ಸ್ಟ್ ನಾನು ಏನ್ ಗಿಫ್ಟ್ಸ್ ಕೊಡ್ತಾ ಹೋಗುದು, ಎಷ್ಟು ಗಿಫ್ಟ್ ಕೊಟ್ಟಿದೀನಿ ಅನ್ನೋದು ನಿಮ್ ತಲೆಯಲ್ಲಿ ಇರ್ಬೋದು. ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಎಷ್ಟು ಗಿಫ್ಟ್ ಕೊಟ್ಟಿದ್ದೀನಿ ಅಂತೇಳಿ. ಸೊ ಅದ್ರ ಜೊತೆಗೆ ಸ್ಕಾರ್ಫ್ ಕೊಟ್ಟಿದ್ದೀನಿ, ಅಂದ್ರೆ ಕರ್ಚಿಪ್ನು ಸಹ ಕೊಟ್ಟಿದ್ದೀನಿ. ಏನಪ್ಪಾ ಇದು ಚಿಕ್ಕ ಚಿಕ್ಕ ಗಿಫ್ಟ್ಸ್ ಎಲ್ಲ ವಿಡಿಯೋ ಮಾಡ್ತಾ ಇದೀನಿ ಅಂತ ಅನ್ಕೋಬಹುದು. ಆದ್ರೆ ಸೊ ನಮ್ಮನೆಯವರು ಏನು ಡೈಲಿ ಯೂಸ್ ಮಾಡ್ತಾರೋ ನೀಡ್ಸ್ ಏನಿದೆಯೋ ಕಂಪ್ಲೀಟ್ ನಾನು ಅವರಿಗೆ ಪ್ರೆಸೆಂಟೇಶನ್ ಮಾಡ್ತಾ ಇರೋದು. ಇನ್ನ ಟ್ರಿಮ್ಮರು ತುಂಬಾ ದಿನದಿಂದ ಅಂದ್ಕೊಳ್ತಾ ಇದ್ರು, ತುಂಬಾ ದಿನ ಎಲ್ಲ ತಿಂಗಳುಗಳಿಂದಾನೇ ಅಂದ್ಕೊಳ್ತಾ ಇದ್ರು ಒಂದು ಟ್ರಿಮ್ಮರ್ ತಗೋಬೇಕಪ್ಪ ಅಂತಂತ ಹೇಳಿ ಅಂದ್ಕೊಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ಯಾವ್ದು ಇಷ್ಟನೋ ಅದೇ ಟ್ರಿಮ್ಮರ್ನೇ ನಾನು ಬುಕ್ ಮಾಡಿ ತಗೊಂಬಂದಿದ್ದೆ. ನೆಕ್ಸ್ಟ್ ಮನೆ ಹತ್ರ ಹಾಕೊಳ್ಳುವಂತಹ ಟೀ ಶರ್ಟ್ಸ್. ಸೊ ಟೀ ಶರ್ಟ್ಸ್ ಅಷ್ಟೇ ಅವರಿಗೆ ತುಂಬಾನೇ ಇಷ್ಟ. ಈ ತರ ಟೀ ಶರ್ಟ್ಸ್ ಅಂತಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ನಾನು ಅವ್ರಿಗೆ ಒಂದು 3 ಇಂದ 4 ಟೀ ಶರ್ಟ್ನು ಸಹ ತಗೊಂಬಂದು ಅವರಿಗೆ ಅದನ್ನು ಸಹ ಪ್ರೆಸೆಂಟೇಶನ್ ಮಾಡಿದೆ. ನಮ್ಮ ಮನೆಯವ್ರು ಎಕ್ಸ್ಪೆಕ್ಟೇ ಮಾಡ್ತಾ ಇರ್ಲಿಲ್ಲ, ಏನಪ್ಪಾ ಇಷ್ಟೊಂದು ಹಿಂಗ್ ತಗೊಂಬಂದಿದ್ಯಾ ಅಂತ ಹೇಳಿ ಮಧ್ಯದಲ್ಲಿ ಕೇಳ್ತಾ ಇದ್ರು. ಇದೆಲ್ಲ ಯಾವಾಗ ತಗೊಂಬಂದೆ ಮಗುನ್ನ ಇಟ್ಕೊಂಡು ನಿನಗೆ ಅಂತಂತೇಳಿ ತುಂಬಾನೇ ಕ್ವಶನ್ ಮಾಡ್ತಾ ಇದ್ರು ಮಧ್ಯದಲ್ಲಿ. ನಾನು ಇದನ್ನೆಲ್ಲ ಹೇಗ್ ತಗೊಂಬಂದೆ, ಇದೆಲ್ಲ ಹೇಗ್ ಕಲೆಕ್ಟ್ ಮಾಡ್ದೆ, ಇದೆಲ್ಲ ಎಲ್ಲೆಲ್ಲಿ ಹೋಗಿ ತಗೊಂಬಂದೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಗಿಫ್ಟ್ ಏನಪ್ಪಾ ಅಂತಂದ್ರೆ ಒಂದು ಇಯರ್ ಪಾಡ್ಸ್ ತಗೊಂಡೆ. ಇಯರ್ ಪಾಡ್ಸ್ ನನಗೂ ಕೊಡ್ಸಿದ್ದಾರೆ, ಪ್ಲಸ್ ನನ್ ಮೈದಂಗೂ ಇಯರ್ ಪಾಡ್ಸ್ ಕೊಡ್ಸಿದ್ದಾರೆ. ಆದ್ರೆ ಅವ್ರ ಹತ್ರ ಇರ್ಲಿಲ್ಲ. ಒಂದು ಎಮರ್ಜೆನ್ಸಿಗೆ ಇಯರ್ ಪಾಡ್ಸ್ ಬೇಕಣಪ್ಪ ಅಂತ ಹೇಳಿದ್ರು. ಹಾಗಾಗಿ ನಾನು ಇಯರ್ ಪಾಡ್ಸ್ ಸಹ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಇನ್ನ ನೆಕ್ಸ್ಟ್ ಒನ್ ಏನು ಅಂತಂದ್ರೆ ಪುಲೋವರ್ ಅಂತಂತಂದ್ರೆ ಪುಲೋವರ್ ಅಲ್ಲ, ಸಾರಿ, ಜಾಕೆಟ್ ತಗೊಂಬಂದಿದ್ದೆ. ತುಂಬಾ ಆಸೆ ಪಡ್ತಾ ಇದ್ರು ಒಂದ್ ಜಾಕೆಟ್ ತಗೋಬೇಕಪ್ಪ ಚೆನ್ನಾಗಿರದ ಅಂತಂತ ಹೇಳಿ. ಅವರು ಯಾವುದೇ ಒಂದು ಟ್ರೆಂಡ್ಸಿಗೆ ಹೋಗಿರ್ಬೋದು ಅಥವಾ ಬಟ್ಟೆ ಅಂಗಡಿಗೆ ಹೋಗಿರ್ಬೋದು. ಸೊ ನೋಡಿ ಹಾಗೆ ಬಂದ್ಬಿಡ್ತಾ ಇದ್ರು, ಈ ಬೇಡ ಬಾರಪ್ಪ ಈಗ ನೆಕ್ಸ್ಟ್ ತಗೊಳ್ಳೋಣ ಅಂತೇಳಿ. ಎಲ್ಲೇ ಅಂಗಡಿ ಕರ್ಕೊಂಡೋದ್ರು ಸಹ ನಮಿಗ್ ಕೊಡಿಸ್ತಾ ಇದ್ರು, ಪಾಪು ಕೊಡಿಸ್ತಾ ಇದ್ರು. ಆದ್ರೆ ಅವ್ರು ತಗೊಳಕ್ಕೆ ಸ್ವಲ್ಪ ಹಿಂದು ಮುಂದು ನೋಡ್ತಾ ಇದ್ರು. ಯಾಕಪ್ಪ ಅಂದ್ರೆ ಕಂಪ್ಲೀಟ್ ನಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಅವ್ರ ಜೀವನ ಎಲ್ಲಿ ಅಂತಂದ್ರೆ ಈಗ ಫಸ್ಟ್ ನಮ್ಮ ಜೊತೆಲಿರೋರು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಮನೆಯವ್ರ ಆಸೆ. ಹಾಗಾಗಿ ಅವರಿಗಿಂತ ಹೆಚ್ಚಾಗಿ ಫಸ್ಟ್ ನಮಗೆ ಪ್ರಿಫರೆನ್ಸ್ ಕೊಟ್ಟು ಅವರು ನಮಗೆ ಕೊಡಿಸ್ತಾ ಇದ್ರು. ಸೊ ಹಾಗಾಗಿ ನಾನು ಅವ್ರ ಆಸೆಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈಡೇರ್ಸಕ್ಕೆ ಟ್ರೈ ಮಾಡಿದೆ. ಇನ್ನ ನೆಕ್ಸ್ಟ್ ಗಿಫ್ಟ್ ಏನಪ್ಪಾ ಅಂದ್ರೆ ಪರ್ಸ್. ಅವ್ರ ಪರ್ಸು ಸಹ ನನಗೆ ಹಾಳಾಗೋಗಿತ್ತು, ತಗೊಂಡಿರ್ಲಿಲ್ಲ. 1 year ಮೇಲಾಗಿತ್ತು. ಸೊ ಅವರಿಗೆ ಬಾಟಾ ಕಂಪ್ನಿದೇ ಪರ್ಸ್
ಪರ್ಸ್ ತಗೋಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಹಾಗಾಗಿ ಆಲ್ಮೋಸ್ಟ್ ನಾನು ಕಂಪ್ನಿದ್ನೇ ತಗೊಂಡ್ಬರಕ್ಕೆ ಟ್ರೈ ಮಾಡಿದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪವರ್ ಬ್ಯಾಂಕ್. ನಮ್ಮ ಮನೆಯವ್ರ ಮೊಬೈಲ್ ಅಲ್ಲಿ ಸ್ವಲ್ಪ ಚಾರ್ಜ್ ಕಮ್ಮಿ, ಹಾಗಾಗಿ ಮೊಬೈಲ್ ಅಲ್ಲಿ ಚಾರ್ಜ್ ನಿಲ್ತಾ ಇರ್ಲಿಲ್ಲ. ಸೊ ಒಂದು ಪವರ್ ಬ್ಯಾಂಕ್ ನು ಸಹ ಅವರು ಅಂದ್ಕೊಂಡಿದ್ರು ತಗೋಬೇಕು ಅಂತ ಅಂದ್ಕೊಂಡಿದ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಒಂದು ಪವರ್ ಬ್ಯಾಂಕ್ ನು ಸಹ ತಂದ್ಕೊಟ್ಟೆ. ಇನ್ನ ನೆಕ್ಸ್ಟ್ ಗಿಫ್ಟ್ ಏನಪ್ಪಾ ಅಂತಂದ್ರೆ ನೋಡಿ, ಮಧ್ಯದಲ್ಲಿ ನನ್ನ ಮಗಳು ಬಂದು ಕೇಕ್ ತಿಂತಾ ಇದ್ಲು ಜೊತೆಗೆ ತಿನ್ನಿಸ್ತಾ ಇದ್ಲು. ತುಂಬಾನೇ ಅಂದ್ರೆ ಖುಷಿ ಆಗ್ತಾ ಇತ್ತು. ಏಕೆಂತಂದ್ರೆ ಆ ಟೈಮ್ ಹೇಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗಾಗಲ್ಸ್. ಏಕೆಂದ್ರೆ ನಮ್ಮ ಮನೆಯವರಿಗೆ ಗಾಗಲ್ಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲರ ಔಟ್ ಸೈಡ್ ಹೋದಾಗ ಆ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದ್ರು ಆ ಗಾಗಲ್ಸ್ ನ ಹಾಕೊಂಡು. ಸೊ ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾಕೆ ಖುಷಿ ಆಗ್ತಾ ಇದೆ ಅಂತಂತಂದ್ರೆ ಅವರ ಪ್ರತಿ ಆಸೆಗಳನ್ನು ನಾನು ಈ ತರ ಈಡೇರಿಸ್ತಾ ಇದೀನಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಸ್ಯಾಟಿಸ್ಫೈ ಆಗ್ತಾ ಇತ್ತು. ನಾನೇನ್ ದೊಡ್ಡ ಗಿಫ್ಟ್ ನ ಕೊಡ್ತಾ ಇಲ್ಲ, ಬಾರಿ ಅಂತಂದ್ರೆ ಬಜೆಟ್ ಫ್ರೆಂಡ್ಲಿ ಗಿಫ್ಟ್ ಅಂತ ಹೇಳಿ ನಾನು ಅವ್ರಿಗೆ ಕೊಡ್ತಾ ಇದ್ದು. ಹಾಗಾಗಿ ಸೊ ಈಗ ಒಂದು ವಾಟರ್ ಬಾಟ್ಲು ಸಹ ಗಿಫ್ಟ್ ಕೊಟ್ಟಿದ್ದೀನಿ. ಏನ್ ಇಷ್ಟೊಂದು ಗಿಫ್ಟ್ ಕೊಡ್ತಾ ಇದೀನಲ್ಲ ಅಂತೇಳಿ ನೀವು ಥಿಂಕ್ ಮಾಡ್ಬೋದು. ಬಟ್ ನಾನು ಏನಕ್ಕೆ ಇಷ್ಟೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ಯಾಕೆ ಕೊಟ್ಟಿದ್ದೀನಿ, ಎಷ್ಟು ಕೊಟ್ಟಿದ್ದೀನಿ ಅನ್ನೋದನ್ನ, ನಾನು ಟೋಟಲ್ ಎಷ್ಟು ಗಿಫ್ಟ್ ಪ್ರೆಸೆಂಟ್ ಮಾಡಿದೀನಿ ಅನ್ನೋದನ್ನ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಇದು ಒಂದು ಕೂಂಬು. ಸೊ ಅವ್ರಿಗೆ ಕೂಂಬು ಅನ್ನೋದು ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಸೊ ನನಗೆ ಯಾಕೋ ಕೊಡ್ಬೇಕು ಅನ್ನಿಸ್ತು ಅವ್ರಿಗೆ. ಅಂದ್ರೆ ನಾವು ಔಟ್ ಸೈಡ್ ಹೋದಾಗ ಜೆಂಟ್ಸಿಗೆ ಒಂದು ಸಿಂಪಲ್ ಆಗಿರೋ ಕೂಂಬು ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದು ಆಫರ್ ಇತ್ತು ಅಂತ ಹೇಳಿ ಅದನ್ನು ಸಹ ತಗೊಂಡ್ಬಂದು ಅವರಿಗೆ ಅದನ್ನು ಗಿಫ್ಟ್ ಅಂತೇಳಿ ನಾನು ಕೊಟ್ಟೆ. ಅದಾದ್ಮೇಲೆ ಈಗ ನಮ್ಮ ಮನೆಯವರು ಟೀಚರ್ ಆಗಿರೋದ್ರಿಂದ ರೆಡ್ ಪೆನ್ ಅವಶ್ಯಕತೆ ತುಂಬಾನೇ ಇದೆ. ಸೊ ಹಾಗಾಗಿ ನಮ್ಮ ಮನೆಯವರಿಗೆ ಒಂದು ರೆಡ್ ಪೆನ್ನು ಸಹ ನಾನು ಅಂದ್ರೆ ಒಂದು ಸೆಟ್ ರೆಡ್ ಪೆನ್ನು ಸಹ ಗಿಫ್ಟ್ ಕೊಟ್ಟೆ. ತುಂಬಾನೇ ಖುಷಿ ಪಟ್ರು. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ನನ್ ಮಗಳು ಸಹ ಕುತ್ಕೊಂಡು ಆ ಥಾಟ್ಸ್ ನ ಓದ್ತಾ ಇದ್ಲು ನಮ್ಮ ಮನೆಯವ್ರ ಜೊತೆಗೆ. ಖುಷಿ ಆಗ್ತಾ ಇತ್ತು. ಇನ್ನ ನೆಕ್ಸ್ಟ್ ಗಿಫ್ಟ್ ಏನಪ್ಪಾ ಅಂತಂದ್ರೆ ಇದು ಫೋಟೋ ಮ್ಯಾಗ್ನೆಟ್ ಅಂತಂತೇಳಿ. ಫೋಟೋ ಮ್ಯಾಗ್ನೆಟ್ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು, ಫೋಟೋ ಮ್ಯಾಗ್ನೆಟ್ ಮಾಡಿಸ್ಬೇಕು ಅಂತಂತೇಳಿ. ಅಂದ್ರೆ ಈಗ ನಮ್ಮ ಮನೇಲಿ ಫ್ರಿಡ್ಜ್ ಆಗಿರ್ಬೋದು ಅಥವಾ ಬೀರು ಆಗಿರ್ಬೋದು, ಅದ್ರ ಮೇಲ್ಗಡೆ ಇದನ್ನ ಪೇಸ್ಟ್ ಮಾಡಬಹುದು. ಹಾಗಾಗಿ ಆ ಫೋಟೋ ಮ್ಯಾಗ್ನೆಟ್ ಗೆ ನನ್ ಮಗಳು ಮತ್ತೆ ನಮ್ಮ ಮನೆಯವರು ಇಬ್ರದು ಸಹ ಫೋಟೋನ ಹಾಕೊಟ್ಟು ನಾನು ಫೋಟೋ ಮ್ಯಾಗ್ನೆಟ್ ಮಾಡಿಸ್ದೆ. ಸೊ ನಂದು ನಮ್ಮ ಮನೆಯವ್ರದ್ದು ಮಾಡ್ಸೋಣ ಅಂತ ಅನ್ಕೊಂಡೆ. ಬಟ್ ನಮ್ಮ ಮನೆಯವ್ರಿಗೆ ಈ ಫೋಟೋ ಅಂದ್ರೆ ತುಂಬಾನೇ ಇಷ್ಟ. ಯಾಕೆಂದ್ರೆ ನನ್ ಮಗಳು ಹುಟ್ಟಿದ ನೆಕ್ಸ್ಟ್ ಡೇ ಅದನ್ನ ನಮ್ಮ ಮನೆಯವ್ರ ಎದೆ ಮೇಲೆ ಹಾಕೊಂಡು ಫೋಟೋ ತಗ್ಸ್ಕೊಂಡಿರೋದು ಅವಳನ್ನ. ಹಾಗಾಗಿ ನಮ್ಮ ಮನೆಯವ್ರಿಗೆ ಆ ಫೋಟೋ ಅಂದ್ರೆ ತುಂಬಾನೇ ಇಷ್ಟ. ಸೊ ಒಂದು ಮೆಮೊರಿ ಇರ್ಲಿ, ಡೈಲಿ ನೋಡ್ತಾ ಇರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆ ಗಿಫ್ಟ್ ಕೊಟ್ಟೆ. ನೆಕ್ಸ್ಟ್ ಗಿಫ್ಟ್ ಕಿಟ್ ಕ್ಯಾಟ್. ಸೊ ನಮ್ಮ ಮನೆಯವ್ರಿಗೆ ಕಿಟ್ ಕ್ಯಾಟ್ ಅಂದ್ರೆ ಪ್ರಾಣ. ಚಾಕ್ಲೇಟ್ಸ್ ಅಲ್ಲೆಲ್ಲ ಕಿಟ್ ಕ್ಯಾಟ್ ಅಂದ್ರೆ ತುಂಬಾ ಇಷ್ಟ ಪಡೋದು. ಹಾಗಾಗಿ ಅವ್ರಿಗೆ ಒಂದು ಕಿಟ್ ಕ್ಯಾಟ್ ಅನ್ನು ಸಹ ನಾನು ಅವ್ರಿಗೆ ಪ್ರೆಸೆಂಟೇಶನ್ ಆಗಿ ಕೊಟ್ಟಿದ್ದೀನಿ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ಪ್ರತಿಯೊಂದನ್ನು ಓಪನ್ ಮಾಡ್ಬೇಕಾದ್ರೆ ಆಲ್ರೆಡಿ ಸುಸ್ತಾಗಿ ಹೋಗ್ಬಿಡ್ತು ನಮ್ಮ ಮನೆಯವರಿಗೆ. ಯಾಕಪ್ಪ ಅಂದ್ರೆ ಇದೇನ್ ಇಷ್ಟೊಂದು ಗಿಫ್ಟ್ ಕೊಡ್ತಿದೀಯ, ನನ್ ಕೈಲಿ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲಪ್ಪ ಅಂತಂತೇಳಿ. ನೆಕ್ಸ್ಟ್ ಕೊಟ್ಟಿರೋ ಗಿಫ್ಟ್ ಸ್ಮಾರ್ಟ್ ವಾಚ್. ನಮ್ಮ ಮನೆಯವ್ರ ಹತ್ರ ಒಂದು 5ರಿಂದ 6 ಗಿಫ್ಟ್ ಇತ್ತು, ಆದ್ರೆ ಒಂದು ಸ್ಮಾರ್ಟ್ ವಾಚ್ ಇರ್ಲಿಲ್ಲ. ಸೊ ಹಾಗಾಗಿ ಅವ್ರಿಗೊಂದು ಸ್ಮಾರ್ಟ್ ವಾಚ್ ಕೊಡಿಸ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಅವ್ರಿಗಿನ್ನ ಹೆಚ್ಚಾಗಿ ನಾನ್ ತಗೊಳ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಆದ್ರೆ ಅವ್ರ ಹತ್ರನೂ ಒಂದಿರ್ಲಿ, ಇಬ್ರು ಸೇಮ್ ಟೈಪ್ ತಗೊಳ್ಳೋಣ ಅಂತೇಳಿ. ಸೊ ನೆಕ್ಸ್ಟ್ ನನ್ ಬರ್ತಡೆಗೆ ಕೊಡ್ಸಿ ಅಂತ ಕೇಳಿದೀನಿ. ಸೊ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಅವ್ರಿಗೆ ಕೊಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ಒಂದು ಸ್ಮಾರ್ಟ್ ವಾಚ್ ನು ಸಹ ನಾನು ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ. ಬಟ್ ಸ್ನೇಹಿತರೆ, ಇದೆಲ್ಲಾ ಕಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ನಂಗೆ ಸೀರಿಯಸ್ಲಿ ತಲೆನೋವು ಬಂದ್ಬಿಡ್ತು. ಬಟ್ ಖುಷಿ ಇತ್ತು, ನಮ್ಮ ಮನೆಯವ್ರಿಗೆ ಇಷ್ಟೆಲ್ಲ ಕೊಡಿಸ್ತಾ ಇದ್ದೀನಿ ಅನ್ನೋದು ಖುಷಿ ಇತ್ತು. ಬಟ್ ಅವ್ರು ಖುಷಿ ಆಗೋ ತರ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಇದ್ದಿದ್ದು. ಹಾಗಾಗಿ ಸೊ ಗಿಫ್ಟ್ ನಾವ್ ಏನಾದ್ರು ಕೊಡ್ತಾ ಇದೀವಿ ಅಂದ್ರೆ ಅದು ಅವ್ರಿಗೆ ಯೂಸ್ ಆಗೋ ಅಂತದ್ ಇರ್ಬೇಕು ಅನ್ನೋದು ನನ್ ಮೈಂಡ್ ಅಲ್ಲಿ ಇತ್ತು. ಹಾಗಾಗಿ ನಾನು ತುಂಬಾ ಥಿಂಕ್ ಮಾಡಿ ಒಂದ್ ವೀಕ್ ಇಂದ ತುಂಬಾ ಥಿಂಕ್ ಮಾಡಿ ನಾನು ಇಷ್ಟೆಲ್ಲಾ ಅವರಿಗೋಸ್ಕರ ಗಿಫ್ಟ್ ನ ಪ್ಯಾಕ್ ಮಾಡಿಸಿ ಪ್ರೆಸೆಂಟೇಶನ್ ಮಾಡಿದ್ದು. ಇದಕ್ಕೆಲ್ಲ ನನ್ಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನ್ನ ಸ್ಟೂಡೆಂಟ್ಸ್ಗೆ. ಯಾಕೆಂತಂದ್ರೆ ನನಗೆ ಅವರು ಐಡಿಯಾ ಕೊಟ್ಟಿದ್ದು, ಪ್ಲಸ್ ನನಗೆ ಇವನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡಿರು. ಸ್ನೇಹಿತರೆ, ನಾನು ನಮ್ಮ ಮನೆಯವ್ರಿಗೆ ಕೊಟ್ಟಿರುವಂತಹ ಟೋಟಲ್ ಗಿಫ್ಟ್ 31. ಸೊ ಅಂದ್ರೆ 32 ಗಿಫ್ಟ್ಸ್ ನ ಕೊಟ್ಟಿದ್ದೀನಿ. ನಮ್ಮ ಮನೆಯವ್ರ ಏಜ್ ಎಷ್ಟಿದೆಯೋ ಅಷ್ಟು ಗಿಫ್ಟ್ ನ ನಾನು ಅವ್ರಿಗೆ ಪ್ರೆಸೆಂಟ್ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ನಿಮಗೆ
ಕಮ್ಮಿ ತೋರಿಸಿದೀನಿ. ಆದ್ರೆ ಕಂಪ್ಲೀಟ್ ನನ್ನ ಫೋಟೋ ಕಾಪಿ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು, ಮತ್ತೆ ಫ್ಲವರ್ ಬೊಕ್ಕೆ ಆಗಿರ್ಬೋದು, ಸೊ ಇಷ್ಟೆಲ್ಲಾ ಸೇರ್ಕೊಂಡು ಟೋಟಲ್ ನಾನು ಅವರಿಗೆ ಕೊಟ್ಟಿರುವಂತಹದ್ದು 32 ಗಿಫ್ಟ್ಸ್. ಏಕೆಂದ್ರೆ ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಆ ಫೋಟೋಸ್ ನೋಡಿದ ತಕ್ಷಣ ನಮ್ಮ ಮನೆಯವರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟಿರೋದು. ಅದೇ ಅವರಿಗೆ ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಆಕ್ಚುಲಿ ಅದೇ. ಹಾಗಾಗಿ ಸೊ ಪ್ರತಿಯೊಂದು ಗಿಫ್ಟ್ ನ ನೋಡಿ ಅವರು ತುಂಬಾನೇ ಖುಷಿ ಪಟ್ರು. ನಾನು ಏನೇನ್ ತಗೋಬೇಕು ಅಂತ ಅನ್ಕೊಂಡಿದ್ದು ಅದನ್ನೆಲ್ಲಾ ನೀನ್ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನೇ ನನ್ಗೆ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಿದ್ಯಲ್ಲ ಅಂತಂತೇಳಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆದ್ರು. ಒಂದೊಂದು ಗಿಫ್ಟ್ ನ ನೋಡ್ಬೇಕಾದ್ರೆ ಅವರಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ಪ್ಲಸ್ ಇದು ಚಾಕ್ಲೇಟ್ ಗಿಫ್ಟ್, ಇದನ್ನ ನಾನು ಫಸ್ಟ್ ಕೊಡ್ಬೇಕಾಗಿತ್ತು. ಇವರು ಅದನ್ನ ನೋಡ್ಲಿಲ್ಲ, ಟೇಬಲ್ ಮೇಲೆ ಇಟ್ಟಿದ್ದೆ, ಅದನ್ನ ಅಬ್ಸರ್ವ್ ಮಾಡ್ಲಿಲ್ಲ. ಇದೇ ಫಸ್ಟ್ ಗಿಫ್ಟ್ ಚಾಕ್ಲೇಟ್ಸ್ ನೋಡ್ಲಿಲ್ಲ, ಅಬ್ಸರ್ವ್ ಮಾಡ್ಲಿಲ್ಲ. ಹಾಗಾಗಿ ಲಾಸ್ಟ್ ಅಲ್ಲಿ ಅದನ್ನ ಓಪನ್ ಮಾಡಿದ್ರು. ಇನ್ನ ಫೋಟೋಸ್ ಅಂತ ಬಂದ್ರೆ ಅವರಿಗೆ ಪ್ರತಿಯೊಂದು ಫೋಟೋಸು ಸಹ ಇವೆಲ್ಲ ಸಹ ಅವ್ರು ತುಂಬಾ ಇಷ್ಟಪಟ್ಟು ಫೇವ್ರೇಟ್ ಅಲ್ಲಿ ಹಾಕೊಂಡಿದ್ದು, ಲಿಸ್ಟ್ ಅಲ್ಲಿ ಹಾಕೊಂಡಿರುವಂತಹ ಫೋಟೋಸು. ಒಂದೊಂದು ಫೋಟೋಸು ಅವರಿಗೆ ಒಂಥರ ಖುಷಿ ಕೊಡುವಂತ ಫೋಟೋಸ್ ಆಗಿತ್ತು. ಹಾಗಾಗಿ ಪ್ರತಿಯೊಂದು ಫೋಟೋಸ್ನ ಸಹ ನಾನು ಫೋಟೋ ಕಾಪಿ ಮಾಡಿ ಅವರಿಗೆ ಅಂತ ಈಗ ನೆಕ್ಸ್ಟ್ ಈ ಫೋಟೋಸ್ ಎಲ್ಲ ಒಂದು ಆಲ್ಬಮ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸ್ನೇಹಿತರೆ, ನಾನು ನಮ್ಮನೆಯವರಿಗೆ ಏನ್ ಗಿಫ್ಟ್ ಕೊಟ್ಟಿದ್ದೀನೋ ಅದೆಲ್ಲ ಸಹ ನಾನು ಅವ್ರಿಗೆ ಖುಷಿ ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಪ್ಲಸ್ ಅವ್ರಿಗೆ ನೀಡಿರೋಂತಹ ಗಿಫ್ಟ್ಸ್, ಪ್ರತಿಯೊಂದು ಸಹ ಗಿಫ್ಟ್ಸ್ ಅವ್ರಿಗೆ ನೀಡಿರೋಂತಹ ಗಿಫ್ಟ್ಸ್. ಹಾಗಾಗಿ ನಂಗೆ, ಯಾಕೆಂದ್ರೆ ನಾನು ಕೆಲ್ಸಕ್ಕೆ ಹೋಗಿದ್ರೆ ಅನ್ಕೊಂಡಿದ್ದೆ, ಸೊ ಇನ್ನು ಟೈಮ್ ಇದೆ, ಸೊ ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಇನ್ನ ನೆಕ್ಸ್ಟ್ ಡೇ ವಿಡಿಯೋ ಅಂದ್ರೆ ನಾಳೆ ಸೆಲೆಬ್ರೇಷನ್ ಏನಿದೆಯೋ ಅದನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಮ್ಮನೆಯವರಂತೂ ತುಂಬಾನೇ ಖುಷಿ ಪಟ್ರು.